ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್. ಯೂಟ್ಯೂಬಿಗೆ ಧನ್ಯವಾದಗಳು. ಮಲೆನಾಡಿನ ಒಂದು ಗೃಹಿಣಿ ಶಾಂಭವಿ ಗೋಕರ್ಣದಲ್ಲಿ ಮದುವೆ ಮುಗಿಸಿಕೊಂಡು ಮನೆಗೆ ಬರುತ್ತಾಳೆ ಗಂಡನೊಡನೆ. ಅದೊಂದು ಬೇರೆ ಮಳೆಗಾಲ. ಒಂದೇ ಛತ್ರಿಯಲ್ಲಿ ಇಬ್ಬರೂ ಬಂದುದರಿಂದ ಮೈ ಸೀರೆಯೆಲ್ಲ ಅರ್ಧ ನೆನೆದಿದೆ. ಮನೆ ತುಂಬಿರುವ ಜನರಿಂದ ಬೆರಗುಗಣ್ಣಿನಿಂದ ನೋಡುತ್ತಾಳೆ. ಅತ್ತೆ, ಮಾವ, ಮಾವಂದಿರು, ಅಕ್ಕಂದಿರು, ನಾದಿನಿ, ಪುಟ್ಟ ಮೈದುನ, ಭಾವಂದಿರ ಮಕ್ಕಳು, ಮದುವೆ ಮಾಡಿಕೊಟ್ಟಿರುವ ನಾದಿನಿಯರು, ಅವರ ಗಂಡಂದಿರು, ಅವರ ಮಕ್ಕಳು. ಗಂಡನೇನೋ ಸ್ವಲ್ಪ ಸ್ವಲ್ಪ ಪರಿಚಯಿಸುತ್ತಾನೆ. ಆದರೆ ಇವಳಿಗೆ ಏನೂ ಅರ್ಥವಾಗುವುದಿಲ್ಲ. ತಾಯಿಯ ಮನೆಯಲ್ಲಿ ಅಕ್ಕರೆಯಿಂದ ಬೆಳೆದವಳಿಗೆ, ಸ್ವಚ್ಛಂದವಾಗಿ ಬೆಳೆದವಳಿಗೆ ಮಾತೇ ಹೊರಡುವುದಿಲ್ಲ. ಎಲ್ಲರೊಡನೆ ಬಾರದ ನಗುವೊಂದನ್ನು ನಗುತ್ತಾ ಆಳೆ. ಬರುವಾಗಲೇ ಸಂಜೆಯಾಗಿರುವುದರಿಂದ ಒದ್ದೆಯಾದ ಬಟ್ಟೆಯನ್ನು ಎಲ್ಲಿ ಹರಡಬೇಕೆಂದು ಗೊತ್ತಾಗುವುದಿಲ್ಲ. ಅಷ್ಟರಲ್ಲಿ ಎರಡನೇ ಅಕ್ಕ ಬಂದು ಹೇಳುತ್ತಾಳೆ. ಒಂದು ಬಿದಿರಿನ ಜಲ್ಲನ್ನು ಕಟ್ಟಿರುವುದನ್ನು ತೋರಿಸುತ್ತಾಳೆ. ಅಷ್ಟೊತ್ತಿಗೆ ಊಟಕ್ಕೆ ಸಿದ್ಧವಾಗಿರುತ್ತದೆ. ಎಲ್ಲ ಗಂಡಸರು ಚಿಕ್ಕದಾದ ಒಂದು ಮಡಿಯನ್ನು ಉಟ್ಟುಕೊಂಡು ಊಟಕ್ಕೆ ಬರುತ್ತಾರೆ. ತಾಯಿಯ ಮನೆಯಲ್ಲಿ ಅಣ್ಣಂದಿರು ಅಪ್ಪ ಅಂಗಿಯನ್ನು ತೆಗೆದು ಊಟ ಮಾಡಿದ್ದನ್ನು ನೋಡಿದ್ದಳಷ್ಟೇ. ಅಕ್ಕನು ಕೂಡ ಮಡಿಯನ್ನು ಉಟ್ಟುಕೊಂಡು ಬಡಿಸುತ್ತಾಳೆ. ಅತ್ತೆ ಮತ್ತು ಅಕ್ಕನೊಡನೆ ತಾನು ತಿಳಿದಷ್ಟು ಬಡಿಸುತ್ತಾ ಎಲ್ಲರೂ ಊಟ ಮಾಡಿ ಮಲಗಲು ಹೋಗುವಷ್ಟರಲ್ಲಿ ರಾತ್ರಿ 11 ಗಂಟೆಯಾಗಿರುತ್ತದೆ. ಇನ್ನು ಎಲ್ಲರ ಮನ ಮೆಚ್ಚಿಸುತ್ತಾ ಹೋಗಬೇಕೆಂದು ನಿದ್ರಿಸುತ್ತಾಳೆ.